ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಸಾವು ಗೆದ್ದು ಸಾತ್ವಿಕ್ ಬರಲಿ ಅಂತ ಇಡೀ ಕರುನಾಡಿನ ಜನರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. 12 ಗಂಟೆಗಳ ಕಾರ್ಯಾಚರಣೆ ಈಗಲೂ ಕೂಡ ಭರದಿಂದ ಸಾಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ, ಇನ್ನು ಎಷ್ಟೊತ್ತಾಗಬಹುದು ಅಂತ? ಸಾತ್ವಿಕ್ ಸೇಫ್ ಆಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆ ಇಲ್ಲಿ ಕೇಳಿಬರ್ತಾ ಇದೆ. ಏನು ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಸಾತ್ವಿಕ್ ಏನು 2 ವರ್ಷದ ಬಾಲಕ ಆಟವಾಡ್ತಾ ಹೋಗಿ ತೆರೆದ ಕೊಳವೆಗೆ ಬಿದ್ದಿದ್ದ. ಇದು ಮೂಲತಃ ಸಾತ್ವಿಕ್ ಅವರ ಅಜ್ಜ ಶಂಕರಪ್ಪ ಅವರಿಗೆ ಸೇರಿದ ಜಮೀನು. ಈ ಜಮೀನಿನಲ್ಲಿ ನಿನ್ನೆ ಕೊಳವೆಯನ್ನು ತೋಡಿಸಲಾಗಿತ್ತು. ಮೊನ್ನೆ ಆ ನಿಟ್ಟಿನಲ್ಲಿ ನಿನ್ನೆ ಪಂಪ್ಸೆಟ್ಟನ್ನು ಬಿಡುವ ವೇಳೆ ತೆರಲಾಗಿತ್ತು. ಆಗ ಸಾತ್ವಿಕ್ ಅಲ್ಲಿ ಬಿದ್ದಿದ್ದ. ಕೂಡಲೇ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಇಲ್ಲಿ ಸದ್ಯ ಇಡೀ ರಕ್ಷಣಾ ಕಾರ್ಯಕ್ಕೆ ಬಂಡೆಗಲ್ಲೇ ಒಂದು ಅಡೆತಡೆಯಾಗಿದೆ ಅಂತ ಹೇಳ್ಬೋದು. ಬಂಡೆಗಲ್ಲು ಅಡ್ಡಗೊಂಡ ಕಾರಣ ಸಾತ್ವಿಕನ ರಕ್ಷಣಾ ಕಾರ್ಯದಲ್ಲಿ ಇನ್ನೂ ವಿಳಂಬ ಆಗ್ತಾ ಇದೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಈ ಕಡೆ ನಮ್ಮ ಎದುರಿನ ಭಾಗದಲ್ಲಿ ಒಟ್ಟು ಕೊಳವೆ ಬಾವಿಲಿ ಬಿದ್ದಂಥ ಸಾತ್ವಿಕ್ 20 ಅಡಿಯಲ್ಲಿ ಹೋಗಿ ಸಿಲುಕೊಂಡಿದ್ದಾನೆ ಎಂಬುದು ಏನು ಬೋರ್ವೆಲ್ ಕ್ಯಾಮ್ರಾದಲ್ಲಿ ನಮಗೆ ಕಂಡು ಬಂದ ದೃಶ್ಯ. ಸಾತ್ವಿಕ್ ಕೂಡ ಇಲ್ಲಿ ತನ್ನ ಕೈಕಾಲುಗಳನ್ನು ಆಡಿಸುವುದರ ಮೂಲಕ ಸ್ಪಂದನೆ ಮಾಡ್ತಾ ಇದ್ದಾನೆ. ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ನೀಡಿ ಸಾತ್ವಿಕ್ ಸರಿಯಾಗಿ ಸರಾಗವಾಗಿ ಉಸಿರಾಡಲು ಇಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟು 20 ಅಡಿಯನ್ನ ಆಳವಾದ ಗುಂಡಿಯನ್ನ ಸಮಾನಾಂತರವಾಗಿ ಅಂದರೆ ಕೊಳವೆ ಬಾವಿಯೇ ಅಲ್ಲಿ ಸಮಾಂತರವಾಗಿ ಇಲ್ಲಿ ತೋಡಲಾಗಿದೆ. 20 ಅಡಿಯ ನಂತರ ಅಡ್ಡಲಾಗಿ ಅಂದರೆ ಆ ಕೊಳವೆ ಬಾವಿಗೆ ಅಡ್ಡಲಾಗಿ ಒಂದು ಗುಂಡಿಯನ್ನು ತೋಡಲಾಗತ್ತೆ. ಅಂದರೆ ಈ ಏನು 20 ಅಡಿ ಆಳದ ಏನು ಈ ಗುಂಡಿ ಇದೆ, 20 ಅಡಿ ಆಳದ ಗುಂಡಿಯಿಂದ ಆ ಸಾತ್ವಿಕ ಸಂಪರ್ಕ ಕಲ್ಪಿಸೋಕೆ ಅಡ್ಡ ಒಂದು ಸುರಂಗವನ್ನು ಕೊರೆಯಲಾಗ್ತದೆ. ಅಂದರೆ ಈ ಸುರಂಗವನ್ನು ಕೊರೆಯೋದಕ್ಕೆ ಇಲ್ಲಿ ಕಲ್ಲು ಅಡ್ಡಿಯಾಗಿದೆ. ಅತ್ಯಂತ ಹಾರ್ಡ್ ರಾಕ್ ಅಂತ ಹೇಳ್ಬೋದು, ಅಂದರೆ ಕಠಿಣವಾದಂಥ ಇಲ್ಲೊಂದು ಶಿಲೆ ಇದೆ. ಆ ಶಿಲೆಯ ಕಾರಣದಿಂದಾಗಿ ಇನ್ನೂ ಕಾರ್ಯಾಚರಣೆಗೆ ವಿಳಂಬವಾಗ್ತಾ ಇದೆ. 2 ಬೃಹತ್ ಹಿಟಾಚ್ಗಳು ಇಲ್ಲಿ ಈ ಕೆಲಸದಲ್ಲಿ ತೊಡಗಿದ್ದಾವೆ. SDRF ಇರ್ಬೋದು, ಜೊತೆಗೆ ಅಗ್ನಿಶಾಮಕ ದಳ ಇರ್ಬೋದು, ಪೊಲೀಸ್ ಇಲಾಖೆಗಳು, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಿಟ್ಟು ಬಿಡುವಿಲ್ಲದೆ ಸತತ 12 ಗಂಟೆಗಳಿಂದ ಇಲ್ಲಿ ನಿರಂತರವಾಗಿ ಒಂದು ರಕ್ಷಣಾ ಕಾರ್ಯ, ಅಂದರೆ 2 ವರ್ಷದ ಪುಟ್ಟ ಬಾಲಕ ಸಾತ್ವಿಕ್ ಸೇಫ್ ಆಗಿ ಬರಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ 1 ನಿಮಿಷ ವಿರಾಮವಿಲ್ಲದೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಾತ್ವಿಕ್ ಬೇಗ ಬರಲಿ ಎಂದು ಜನರು ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಎದುರಿಗೆ ಇಲ್ಲಿ ನೋಡ್ಬೋದು, ಇದೇ ಹಿಟಾಚ್ಗಳು. ಒಂದು ಹಿಟಾಚ್ ಏನು ಮಾಡುತ್ತೆ ಅಂದರೆ ಡ್ರಿಲ್ ಮೂಲಕ ಡಿಗ್ಗಿಂಗ್ ಮಾಡುತ್ತೆ. ಡಿಗ್ಗಿಂಗ್ ಮಾಡಿದಂಥ ಒಂದು ಆ ಕಲ್ಲು ಮತ್ತು ಮಣ್ಣನ್ನು ಮತ್ತೊಂದು ಬೃಹತ್ ಪ್ರಮಾಣದ ಹಿಟಾಚಿನಿಂದ ಮೇಲೆತ್ತಲಾಗ್ತದೆ. ಇದರ ಬಳಿಕ SDRF ತಂಡ ಇಲ್ಲಿ ಅಡ್ಡಲಾಗಿ ಒಂದು ಸುರಂಗವನ್ನು ಕೊರೆದು ಆ ಬಾಲಕನನ್ನು ಹೊರತೆಗೆಯೋ ಒಂದು ಕೆಲಸಕ್ಕೆ ಇಲ್ಲಿ ಅಣಿಯಾಗಲಾಗ್ತಾ ಇದೆ. ಅಂದರೆ ಕೇವಲ ಈಗ ಏನಂತಂದರೆ ಅಡ್ಡಲಾಗಿ 5 ರಿಂದ 6 ಅಡಿ ಮಾತ್ರ ಅಡ್ಡಲಾದಂಥ ಒಂದು ಸುರಂಗವನ್ನು ಕೊರಿಬೇಕಾಗಿದೆ. ಅದರ ಪೈಕಿ 3.5 ಅಡಿ ಸುರಂಗ ಈಗಾಗಲೇ ಕೊರೆಯಲಾಗಿದ್ದು, ಇನ್ನು 1.5 ರಿಂದ 2 ಅಡಿ ಮಾತ್ರ ಸುರಂಗ ಕೊರೆದ್ರೆ ನಿಶ್ಚಲವಾಗಿ ಬಾಲಕನನ್ನು ತಲುಪೋಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಕೆಲವು ಏನು ಬೋರ್ವೆಲ್ ಕ್ಯಾಮ್ರಾ ಅಂತ ಹೇಳ್ತೀವಿ, ಆ ಕ್ಯಾಮ್ರಾದ ಮೂಲಕ ಈಗ ಬಾಲಕನ ಕೈಕಾಲುಗಳು ಕೂಡ ಚಲನಾತ್ಮಕವಾಗಿರೋ ದೃಶ್ಯಗಳು ನಮಗೆ ಕಂಡು ಬಂದಿವೆ. ಇದು ಒಂದು ಇಡೀ ಕಾರ್ಯಾಚರಣೆಗೆ ಒಂದು ಹೊಸ ಉತ್ಸಾಹವನ್ನು ನೀಡಿದೆ. ಯಾಕಂದರೆ ಬಾಲಕ ಉಸಿರಾಡ್ತಾ ಇದ್ದಾನೆ ಮತ್ತು ಅಂಗಾಂಗಗಳನ್ನು ಇಲ್ಲಿ ಏನು ಆತ ಒದ್ದಾಡ್ತಾ ಇರೋದು ಮತ್ತು ಚಲನಾತ್ಮಕವಾಗಿರೋದು ಕಂಡುಬರುತ್ತೆ. ಹೀಗಾಗಿ ಬಾಲಕನನ್ನು ನಾವು ಯಶಸ್ವಿಯಾಗಿ ಹೊರತೆಗಿತೀವಿ ಅನ್ನೋ ವಿಶ್ವಾಸವನ್ನು ಇಲ್ಲಿ ಕಾರ್ಯಾಚರಣೆಯ ಪಡೆ ವ್ಯಕ್ತಪಡ್ತಾ ಇದೆ. ಶಕುಂತಲಾ, ಒಂದ್ ಕಡೆ ಮಗು ಜೀವನ್ಮರಣದ ಹೋರಾಟದಲ್ಲಿದೆ. ತಂದೆ ತಾಯಿಗಳು, ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಒಂದ್ ರೀತಿ ಆತಂಕದಲ್ಲಿದ್ದಾರೆ. ದೇವರ ಪ್ರಾರ್ಥನೆ ಮೊರೆ ಹೋಗ್ತಾ ಇದ್ದಾರೆ. ಅಂದ್ರೆ ಬದುಕಿ ಬಾ ಕಂದಮ್ಮ, ಯಾವುದೇ ರೀತಿ ಸಮಸ್ಯೆ ಆಗದೆ ಇರಲಿ ಅನ್ನೋದೇ ಇಡೀ ಕನ್ನಡಿಗರ ಆಶಯ ಕೂಡ. ಅಂದ್ರೆ ಕೇವಲ ನೀವು ಹೇಳ್ತಾ ಇದ್ದೀರಿ 1.5-2 ಅಡಿಯಷ್ಟು ಆಳಕ್ಕೆ ತಲುಪಿದ್ರೆ ಸಾಕು, ಮಗು ನಮಗೆ ಸಿಗುತ್ತೆ ಅಂತ. ಈಗ ಬಂಡೆಗಳನ್ನ ಸಿಡಿಸುವಂತಹ ಸಂದರ್ಭದಲ್ಲಿ ಅಂದ್ರೆ ಏನೆಲ್ಲ ಚಾಲೆಂಜಸ್ ಎದುರಾಗ್ತಾ ಇದೆಯಂತೆ, ಜೊತೆಗೆ ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಆ ಬಂಡೆಗಳನ್ನ ಸಿಡಿಸೋದಕ್ಕೆ? ಇನ್ ಕೇಸ್ ಅದರಲ್ಲೇನಾದ್ರು ಹೆಚ್ಚು ಕಡಿಮೆ ಆದರೆ ಸಮಸ್ಯೆಗಳೇನಾದ್ರು ಉಲ್ಬಣಿಸೋ ಸಾಧ್ಯತೆಗಳಿದೆಯಾ? ಅದನ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತದೆ? ಶಕುಂತಲಾ, ಖಂಡಿತವಾಗ್ಲೂ ಇದು ದೊಡ್ಡ ಚಾಲೆಂಜ್ ಕೆಲಸ ಅಂತ ಹೇಳ್ಬೋದು. ಯಾಕಂತಂದರೆ ತುಂಬ ಕಠಿಣವಾದ ಇದು ಕಲ್ಲುಗಳಿದ್ದಾವೆ. ಈ ಕಲ್ಲನ್ನು ಹೊಡೆದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಭಾರೀ ಸ್ಫೋಟಕಗಳನ್ನು ಮತ್ತು ಇದಕ್ಕಿಂತ ಹೆಚ್ಚಿನ ಗಾತ್ರದ ಯಂತ್ರಗಳನ್ನು ಬಳಕೆ ಮಾಡಿ ಬಂಡೆಯನ್ನು ಸಿಡಿದರೆ
ಕೊಳವೆ ಬಾವಿಲಿ ಇರ್ತಕ್ಕಂಥ ಬಾಲಕನ ಒಂದು ಜೀವಕ್ಕೆ ಅಪಾಯ ಆಗ್ಬೋದು. ಅಂದರೆ ಬಂಡೆಗೆಲ್ಲ ಕುಸಿಬೋದು, ಜೊತೆಗೆ ಕೊಳವೆ ಬಾವಿಲಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣು ಇರ್ಬೋದು, ಅದು ಆ ಒಂದು ಇಲ್ಲಿ ಒಂದು ಅಪಾಯ ಇರ್ಬೋದು. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ 20 ಅಡಿಗೂ ಹೆಚ್ಚು ಇಲ್ಲಿ ಒಂದು ದೊಡ್ಡ ಗುಂಡಿಯನ್ನು ತೆಗೆಯಲಾಗಿದೆ. ಅದಕ್ಕೆ ಅಡ್ಡಲಾಗಿ ಸುರಂಗ ಕೊರಿಬೇಕು. ಆ ಸುರಂಗ ಕೊರಿಯೋಕ್ಕೆ ಕಪ್ಪು ಶಿಲೆ ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಕಪ್ಪು ಶಿಲೆ, ಇದು ಅತ್ಯಂತ ಹಾರ್ಡ್ ಆಗಿದೆ. ಇದು ಹಾರ್ಡ್ ರಾಕ್ ಅಂತ ಹೇಳ್ಬೋದು. ಈ ಹಾರ್ಡ್ ರಾಕು ಏನು ಮಾಡುತ್ತೆ ಅಂತಂದರೆ ಸುಲಭವಾಗಿ ಬರಲ್ಲ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಕತ್ತರಿಸಿ ತೆಗಿಬೇಕಾಗತ್ತೆ. ಸ್ಫೋಟಕಗಳನ್ನು ಇಲ್ಲಿ ಕೂಡ ಯಾವುದೇ ಕಾರಣಕ್ಕೂ ನಾವು ಬಳಸೋಕ್ಕಾಗಲ್ಲ. ಸ್ಫೋಟಗೊಂಡ್ರೆ ಒಳಗೆ ಇರ್ತಕ್ಕಂಥ ಕೊಳವೆ ಬಾವಿಯ 20 ಅಡಿ ಆಳದಲ್ಲಿ ಇರ್ತಕ್ಕಂಥ ಬಾಲಕನ ಜೀವಕ್ಕೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಕಠಿಣವಾದ ಅಂದರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಲ್ಲನ್ನು ಕತ್ತರಿಸಿ ತೆಗಿಬೇಕು. ಆ ಸುರಂಗ ಈಗಾಗಲೇ 3 ರಿಂದ 3.5 ಅಡಿ ಸುರಂಗವನ್ನು ಏನು ನಿರ್ಮಿಸಿದ್ದಾರೆ, ಅದಕ್ಕೆ ಇನ್ನೂ ಕೇವಲ 2 ಅಥವಾ 1.5 ಅಡಿ ಹೋದರೆ ಸಾಕು, ಬಾಲಕ ನಮ್ಮ ಕೈಗೆ ಸಿಗ್ತಾನೆ. ಆ ಕಾರಣದಿಂದ ಇಲ್ಲಿ ಏನು ಮಾಡುತ್ತೆ, ಈಗ ಕೆಳಗಡೆ ನಾವು ಇಲ್ಲಿ ಹೋಗ್ತೀವಿ. ಈಗ ಕೆಳಗಡೆ ಹೋಗಿ ಆ ದೃಶ್ಯವನ್ನು ಕೂಡ ನೋಡಿಸ್ತೀವಿ. ಈ ಕಾರಣದಿಂದ 1.5 ಅಡಿಯಷ್ಟು ಸುರಂಗವನ್ನು ಕೊರೆದ್ರೆ ಬಾಲಕ ಕೈಗೆ ಸಿಗ್ತಾನೆ. ಹೀಗಾಗಿ ಇಲ್ಲಿ ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಏನು ಅವಸರಕ್ಕೆ ಏನು ಕಾರಣ ಆಗ್ಬಾರ್ದು. ಯಾಕಂದರೆ ಅವಸರವೇ ಒಂದು ಅಪಾಯಕ್ಕೆ ಕೂಡ ಇಲ್ಲಿ ಕಾರಣ ಆಗತ್ತೆ. ಯಾಕಂತಂದರೆ ಇಲ್ಲಿಯ ಒಂದು ಕಾರ್ಯಾಚರಣೆ ಇರ್ಬೋದು, ಆ ಕಲ್ಲನ್ನು ಕತ್ತರಿಸುವ ವಿಧಾನ ಇರ್ಬೋದು, ಅದನ್ನು ತುಂಬ ಜಾಗರೂಕವಾಗಿ ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ. ಇದರಷ್ಟೇ ಇದು ಕಾರ್ಯಾಚರಣೆಯ ಒಂದು ಭಾಗವನ್ನು ನಾನು ನಿಮ್ಗೆ ತೋರಿಸಿದ್ರೆ, ಈ ಕಡೆ ನೋಡ್ಬೋದು ಇಡೀ ಕುಟುಂಬ ಸಾತ್ವಿಕಾಗಿ ಇಲ್ಲಿ ಕಾದುಕೊಳ್ತಿದೆ. ಅಶೋಕ್ ಅವ್ರನ್ನ ಮಾತಾಡ್ಸಿ, ಯಾಕಂದ್ರೆ ಪಾಪ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಮಗುವಿನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾ ಕೂತಿದ್ದಾರೆ. ಪೂಜಾ ಅವ್ರನ್ನ ಶಕುಂತಲಾ ಪೂಜಾ ಅವ್ರನ್ನ ನಾವು ಮಾತಾಡ್ಸೋ ಒಂದು ಪ್ರಯತ್ನ ಮಾಡ್ತೀವಿ. ಪೂಜಾ ಅವರೇ, ಈಗ 12 ತಾಸು ಆಯ್ತು ಮಗನ ಕಾರ್ಯಾಚರಣೆ ಈ ರಕ್ಷಣೆ ಮಾಡೋಕ್ಕೆ ಪೂರ್ತಿ ಶ್ರಮ ಹಾಕಲಾಗ್ತಾ ಇದೆ, ಏನು ಅನ್ನಿಸ್ತಾ ಇದೆ? ನಮ್ಮ ಮಗು ಬಂದ ಸಾಕು ಅನ್ಸ್ಲಾಗತ್ತೆ. ಸ್ವಲ್ಪ ಇದೆ, ಇದು 2 ಅಡಿ ಮಾತ್ರ. ನನ್ನ ಮಗ ಉಂಡು 12 ತಾಸು ಆಯ್ತು, ಒಟ್ಟಿಗಿನ ಏನೂ ಇಲ್ಲ. ಏನು ಪ್ರಾರ್ಥನೆ ಮಾಡ್ಕೊತಿದ್ದೆ ದೇವರಲ್ಲಿ? ನನ್ನ ಮಗ ಬದುಕಿದ್ರೆ ಮನೆಯಿಂದ ಮಟ್ಟ ತಕ್ಕ ದಂಡವತ್ತ ಆಗ್ತೀನಿ ಅಂತ ಬಿಡ್ಕೊಳುತ್ತೆ. ಶಕುಂತಲಾ, ಇದು ಏನು ಹೆತ್ತಮ್ಮನ ಒಡಲಿನ ಒಂದು ದುಃಖದ ಬೆಂಕಿ ಇಲ್ಲಿ ಸ್ಫೋಟಗೊಂಡಿದೆ ಅಂತ ಹೇಳ್ಬೋದು. ಯಾಕಂತಂದರೆ 12 ಗಂಟೆಯಿಂದ ಮನೆಯಿಂದ ಕಾಣಿಗಿರ್ತಕ್ಕಂಥ ಕೊಳವೆಯಲ್ಲಿ ಬಿದ್ದಂಥ ಮಗ ಸೇಫಾಗಿ ಬರಲಿ, ನನ್ನ ಮಗ ಬಂದೇ ಬರ್ತಾನೆ ಅನ್ನೋ ಒಂದು ವಿಶ್ವಾಸನ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅವರ ಸಂಬಂಧಿಕರಿರ್ಬೋದು, ಅಕ್ಕಪಕ್ಕದ ನೆರೆಹೊರೆಯ ಮನೆಯವರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಕುಳಿತಿದ್ದಾರೆ. ಇಲ್ಲಿ ಸೇಫಾಗಿ, ಅಂದರೆ ಸಾತ್ವಿಕ್ ಆದಷ್ಟು ಬೇಗ ಸೇಫಾಗಿ ಬರಲಿ ಅನ್ನೋ ಒಂದು ಎಲ್ಲರ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ಕೂಡ ಇಲ್ಲಿ ಎಲ್ಲರೂ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಏನು ಕಲ್ಲು ಬಂಡೆನೇ ಈ ಕಾರ್ಯಾಚರಣೆಗೆ ಸದ್ಯ ತೊಡಕು ಆಗ್ಬೋದು. ಇಲ್ಲಿ ನಾವು ನೋಡ್ತೀವಿ ಮತ್ತಷ್ಟು ಕಾರ್ಯಾಚರಣೆಯ ದೃಶ್ಯಗಳನ್ನ ನಾವು ಚೆನ್ನಾಗಿ ಆರೋಗ್ಯವಂತ ಕಿಸೆಂಡ್ರ ಭೂಮಿ ಬರಬೇಕು. ಸಿದ್ದಪ್ಪ ಮಹಾರಾಜರು ಭೂಮಿ ಇದು, ಚಡ್ಚಣ ಸಿದ್ಧಲಿಂಗೇಶ್ವರ ಸಿದ್ದಪ್ಪ ಮಹಾರಾಜ. ನಾವು ರೀ ಇಲ್ಲ ಒಳ್ಳೆತನ ನಡ್ತಿದ್ವಿ. ಸಿಬ್ಬಂದಿಗಳು JCB ಕೆಲಸ ಸರಿಯಾಗಿ ಮಾಡ್ತಿದ್ದಾರೆ. ತಹಸೀಲ್ದಾರ್ ಕೂಡ, ಇಂಡಿ ತಾಲೂಕು ತಹಸೀಲ್ದಾರ್ ಕೂಡ ಒಳ್ಳೆತನ ನಿಂತು ಹೋಗ್ಲು ರಾತ್ರಿ ಎಲ್ಲರೂ ಕೆಲಸ ಒಳ್ಳೆತನ ಮಾಡ್ತಿದ್ದಾರೆ. ಮಗು ಬರಲಿ ಅಂತ ಮಗು ಸಂಬಂಧ ಹಗಲು ರಾತ್ರಿ ಪ್ರಾರ್ಥನೆ ನಡೆಸಿದ್ರೆ ಎಲ್ಲ ಮಗು ಒಳ್ಳೆತನ ಇದು ಆಗುತ್ತದೆ ಅನ್ನೋದು ನನಗೆ ಭರವಸೆ ಇದೆ.
ಇಲ್ಲಿ ಸ್ಥಳೀಯರು ಕೂಡ ಶಕುಂತಲಾ ಏನು ಹೇಳ್ತಂದ್ರೆ ಕೊಳವೆ ಬಾವಿಲಿ ಸಿಕ್ಕಂಥ ಮಗು ಸೇಫಾಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತೀವಿ. ಕಾರ್ಯಾಚರಣೆ ಕೂಡ ಇಲ್ಲಿ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇಷ್ಟು ತ್ವರಿತವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದಷ್ಟು ಬೇಗ ಕಾರ್ಯಾಚರಣೆ ಪೂರ್ಣಗೊಂಡು ಪುಟ್ಟ ಬಾಲಕ ಸಾತ್ವಿಕ್ ಹೊರಗಡೆ ಬರಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ಕಡೆ ನಾವು ಹೋಗೋಣ. ಕಾರ್ಯಾಚರಣೆಯ ಒಂದು ಮತ್ತಷ್ಟು ಸ್ಥಳದ ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ. ಆದರೆ ಹೇಗೆಲ್ಲ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಈಗ ಸದ್ಯ ಆಳವಾಗಿ ಕೊರೆದಿರ್ತಕ್ಕಂಥ ಏನು ಇಲ್ಲಿ ಗುಂಡಿ ಇದೆ, ಈ ಗುಂಡಿಯ ಸಮಾನಾಂತರವಾಗಿ ಈಗ ಸುರಂಗವನ್ನು ಇಲ್ಲಿ ಕೊರೆಯಲು ಮತ್ತಷ್ಟು ಇಲ್ಲಿ ಏನು ಡ್ರಿಲ್ಲಿಂಗ್ ಏನೇ ಇದು ಬೃಹತ್ ಹಿಟಾಚಿ ಇದೆ, ಈ ಹಿಟಾಚಿಯ ಏನು ಡಿಗ್ಗಿಂಗ್ ಮಾಡುತ್ತೆ. ಇದು ಡ್ರಿಲ್ ಮುಖಾಂತರ ಆ ಬಂಡೆಯನ್ನು ಒಡೆದು ಸುರಂಗ ಮಾರ್ಗವನ್ನು ಕೊರೆಯಲು ಇಲ್ಲಿ ಪೂರಕವಾದಂಥ ಒಂದು ಕಾರ್ಯಕ್ಕೆ ಇದು ಮುಂದಾಗ್ತಾ ಇದೆ. ಈ ಕಡೆ ನಾವು ಹೋಗೋಣ. ಈ ಕಡೆಯಿಂದ ನಮಗೆ ಒಂದು ದೃಶ್ಯಗಳನ್ನು ನಾವು ಅಧಿಕಾರಿಗಳನ್ನ ಮಾತನಾಡಿಸಿ, ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಯಾಕಂದ್ರೆ 12 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಗು ಸೇಫ್ ಆಗಿ ಬರ್ಲಿ ಅಂತ ಅವರು ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿರೋದ್ರಿಂದಾಗಿ ಅವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳಿ. ಖಂಡಿತವಾಗ್ಲೂ ಇಲ್ಲಿ ಸದ್ಯ ಏನು ವಿಜಯಪುರ ಜಿಲ್ಲಾಧಿಕಾರಿಗಳಾದಂಥ ಟಿ ಭೂಪಾಲನ್ ಇರ್ಬೋದು, SP ಅವರು ಇರ್ಬೋದು, ಹಾಗೆ ಜಿಲ್ಲಾ ಪಂಚಾಯತ್ CEO ರಿಷಿ ಆನಂದ್ ಇರ್ಬೋದು, ಅವರು ಕೂಡ ಇಲ್ಲಿ ನಿನ್ನೆ 12 ಗಂಟೆಯಿಂದನೇ ಕೂಡ ಇಲ್ಲಿ ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಸದ್ಯ ಇಲ್ಲಿ ಜಿಲ್ಲಾಧಿಕಾರಿ ಭೂಪಾಲನ್ ಸರ್ ಇದ್ದಾರೆ, ಅವರನ್ನು ಮಾತಾಡಿಸ್ತೀವಿ. ಸರ್, ಕಾರ್ಯಾಚರಣೆ ಹೇಗೆಲ್ಲ ನಡೆದಿದೆ? ನೀವೇ ನೋಡ್ತಾ ಇದ್ದೀರಿಲ್ಲ ರೀ, ಹೇಳುವುದಕ್ಕೇನಿದೆ, ಚೆನ್ನಾಗಿ ನಡೀತಾ ಇದೆ. ರಾಕ್ ಸ್ಟ್ರಕ್ಚರ್ ಇರೋದ್ರಿಂದ ಗಟ್ಟಿ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ರಾಕ್ ಸ್ಟ್ರಕ್ಚರ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಹೌದು. ಇನ್ನು ಕೇವಲ 2 ಅಡಿ ಹಿಡಿದ್ರೆ ಮಾತ್ರ ಮಗುವನ್ನ ತಲುಪತ್ತಂತ ಹೇಳ್ತಾ ಇದ್ದಾರೆ. ಕಲ್ಲು ಏನು ಅತ್ಯಂತ ಕಠಿಣವಾದ ಕಲ್ಲಿದ್ದಕ್ಕೆ ಇದು ವಿಳಂಬ ಆಗ್ತಾ ಇದೆ. ಹೇಗೆ? ರಾಕ್ ತುಂಬಾ ಹಾರ್ಡ್ ಸ್ಟ್ರೇಟ್ ಇರೋದ್ರಿಂದ ಲೇಟ್ ಆಗ್ತದೆ. ರಾಕ್ ಸ್ಟ್ರಕ್ಚರ್ ಹಾರ್ಡ್ ಸ್ಟ್ರೇಟ್ ಇರೋದ್ರಿಂದ ಲೇಟ್ ಆಗ್ತಾ ಇದೆ ರೀ. ಸರ್, SDRF ಮತ್ತು ಯಾವೆಲ್ಲ ತಂಡಗಳು ಇಲ್ಲಿ ಭಾಗವಹಿಸಿದ್ದಾರೆ? SDRF ಮತ್ತು ಯಾವೆಲ್ಲ ತಂಡಗಳು ಭಾಗವಹಿಸಿದ್ದಾರೆ? SDRF ಬೆಲ್ಗಾಮ್ ಮತ್ತು ಗುಲ್ಬರ್ಗಾನ ಬಂದಿದ್ದಾರೆ, ಮತ್ತು NDRF ಕೂಡ ಬರ್ತಾ ಇದ್ದಾರೆ, ಹೈದರಾಬಾದ್, ಮತ್ತು ಫೈರ್ ಅಂಡ್ ರೆಸ್ಕ್ಯೂ ಸರ್ವಿಸ್ ಇದ್ದಾರೆ. ಸಾಕ್ರಿ ಬಿಡ್ರಿ, ನಾವು ಸ್ವಸ್ಥ ಇದೀವಿ, ನೈಟೆಲ್ಲ ನಿದ್ರೆ ಆದಷ್ಟು ಬೇಗ ನಾವು ಕಾರ್ಯಾಚರಣೆಯನ್ನ ಮುಗಿಸ್ತೀವಿ ಅನ್ನೋ ಒಂದು ಮಾತನ್ನ ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಶಕುಂತಲಾ ಏನಂತಂದ್ರೆ ಇಲ್ಲಿ ಬರದ ಕಾರ್ಯಾಚರಣೆ ಇಲ್ಲಿ ನಡೆಯೋದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ಇನ್ನು ಕೇವಲ 2 ಅಡಿ ಮಾತ್ರ ಇಲ್ಲಿ ಅಡ್ಡಲಾಗಿ ಸುರಂಗವನ್ನು ಕೊರೆದರೆ ಪುಟ್ಟ ಬಾಲಕ ಏನು ಕೊಳವೆ ಬಾವಿಲಿ ಸಿಲುಕಾಕೊಂಡಿದ್ದಾನೆ ಸಾತ್ವಿಕ್, ಆತ ರಕ್ಷಣಾ ಪಡೆಯ ಕಾರ್ಯಾಚರಣೆಯ ಸಿಬ್ಬಂದಿ ಕೈಗೆ ತಲುಪ್ತಾನೆ ಅನ್ನೋ ಒಂದು ಭರವಸೆ ಇಲ್ಲಿ ವ್ಯಕ್ತವಾಗಿದೆ. ಧನ್ಯವಾದ ಅಶೋಕ್. ತಮ್ಮಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ಒಟ್ಟಾರೆಯಾಗಿ ಕಾರ್ಯಾಚರಣೆ ಅಂತೂ ಭರದಿಂದ ಸಾಗಿದೆ. ಈಗಾಗಲೇ ಬೆಳಗಾಂನಿಂದ ಹಾಗೆ ಗುಲ್ಬರ್ಗಾದಿಂದ SDRF ತಂಡಗಳಿಗಾಗಲೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು 12 ಗಂಟೆಗಳ ಕಾಲ ನಿರಂತರವಾಗಿ ಸತತ ಕಾರ್ಯಾಚರಣೆ ಕೂಡ ಈಗಾಗಲೇ ಪೂರ್ಣಗೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ಕೇವಲ 1.5-2 ಅಡಿ ಆಳಕ್ಕೆ ತಲುಪಿದ್ರೆ ಸಾಕು, ಸಾತ್ವಿಕನ ಸೇಫ್ ಆಗಿ ಹೊರತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆಕ್ಸಿಜನ್ ಕೂಡ ಪೂರೈಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆ ಸ್ಥಳದಲ್ಲೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಮಗು ಸೇಫ್ ಆಗಿ ಹೊರಬರಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಸ್ಥಳದಲ್ಲೇ ಅಧಿಕಾರಿಗಳು ಈಗಾಗಲೇ ಬೀಡು ಬಿಟ್ಟಿದ್ದು ಆಕ್ಸಿಜನ್ ಪೂರೈಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಆಮ್ಲಜನಕದ ಕೊರತೆ ಮಗುವಿಗೆ ಉಂಟಾಗದೇ ಇರಲಿ ಎನ್ನುವಂತಹ ನಿಟ್ಟಿನಲ್ಲಿ 12 ಗಂಟೆಗಳಿಂದಲೂ ಕೂಡ ಆಕ್ಸಿಜನ್ ಪೂರೈಕೆ ನಿರಂತರವಾಗಿ ಸಾಗ್ತಾ ಇದೆ. ಅಲ್ಲೇ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ ರೀತಿಯಲ್ಲಿ ಕುಳಿತು ಜಾಗರಣೆ ಮಾಡ್ತಾ ರಾತ್ರಿ ಎಲ್ಲ ಮಗುವಿನ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಿಜಕ್ಕೂ ಕೂಡ ಮನಕಲ್ಕುವಂತಿದೆ. ಅಧಿಕಾರಿಗಳ ಕಾರ್ಯಾಚರಣೆಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 12 ಗಂಟೆಗಳ ಕಾರ್ಯಾಚರಣೆ ಇದು ನಿರಂತರವಾಗಿ ನಡೀತಾನೆ ಇದೆ. ಅಲ್ಲಿದಂಥ ಊರಿನ ಜನರೆಲ್ಲರೂ ಕೂಡ ಒಂದು ಕಡೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಬದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯ ಪಡೆ SDRF ತಂಡ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಬೆಳಗಾವಿ ಹಾಗೆ ಗುಲ್ಬರ್ಗಾದಿಂದ SDRF ಕಾರ್ಯಾಚರಣೆ ತಂಡ ಈಗಾಗಲೇ ಸ್ಥಳದಲ್ಲಿ ಬಂದಿರೋದ್ರಿಂದಾಗಿ ಕಾರ್ಯಾಚರಣೆ ಕೂಡ ಈಗಾಗಲೇ ನಡೀತಾ ಇದೆ. 20 ಅಡಿ ಆಳಕ್ಕೆ ಮಗು ಬಿದ್ದಿರೋದ್ರಿಂದಾಗಿ ನಿರಂತರ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. 1 ಹಿಟಾಚಿ ಹಾಗೆ 2 JCBಗಳಿಂದ ಗುಂಡಿ ಅಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದ್ದು
ಬೃಹದಾಕಾರದ ಬಂಡೆ ಅಂದ್ರೆ ಹಾರ್ಡ್ ರಾಕ್ ಅಲ್ಲಿ ಸಿಕ್ಕಿರೋದ್ರಿಂದಾಗಿ ಅಲ್ಲಿ ಸಮಸ್ಯೆ ಕೂಡ ಉಲ್ಬಣ ಆಗಿದೆ ಅಂತ ಅಲ್ಲಿನ ಜಿಲ್ಲಾಧಿಕಾರಿ ಕೂಡ ಮಾಹಿತಿಯನ್ನ ಕೊಟ್ಟರು. ಜೊತೆಗೆ NDRF ತಂಡ ಕೂಡ ಸ್ಥಳಕ್ಕೆ ಬರಬಹುದಾದಂತ ಸಾಧ್ಯತೆ ಇದೆ ಅಂತ ಕೂಡ ಒಂದೊಂದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಹಾರ್ಡ್ ರಾಕ್ ಅನ್ನ ತೆಗೆಯುವಂತಹ ನಿಟ್ಟಿನಲ್ಲಿ ಡ್ರಿಲ್ಲಿಂಗ್ ಕಾರ್ಯಾಚರಣೆ ಕೂಡ ಈಗಾಗಲೇ ಮ್ಯಾನ್ಯುಯಲ್ ಆಗಿ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಸ್ಫೋಟಕಗಳನ್ನ ಸಿಡಿಸಿದ್ರೆ ಮಗು ಮತ್ತಷ್ಟು ಆಳಕ್ಕೆ ಹೋಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಇಲ್ಲಿ ಹಿಟಾಚಿ ಮೂಲಕವಾಗಿ ಡ್ರಿಲ್ಲಿಂಗ್ ಮಾಡಲಾಗ್ತಾ ಇದೆ. ಮ್ಯಾನ್ಯುಯಲ್ ಅಂದ್ರೆ ಮನುಷ್ಯರೇ ಇಲ್ಲಿ ಡ್ರಿಲ್ಲಿಂಗ್ ಮಾಡೋದ್ರ ಮೂಲಕವಾಗಿ ಆ ಕಲ್ಲನ್ನ ಸಡಿಲಿಸುವಂತಹ ಪ್ರಯತ್ನಕ್ಕೂ ಕೂಡ ಇಲ್ಲಿ ಮುಂದಾಗ್ತಾ ಇದ್ದಾರೆ. 2 ಅಡಿ ಆಳಕ್ಕೆ ತಲುಪಿದ್ರೆ ಸಾಕು, ಬಾಲಕ ಸಾತ್ವಿಕನ ಸೇಫ್ ಆಗಿ ಹೊರತರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಂಡಿದೆ.